ಫಸ್ಟಿಗೆ ಒಂದು ಸ್ವಲ್ಪ ತುಪ್ಪನ ಹಾಕೊಳ್ಬೇಕಾಗತ್ತೆ, ಯಾಕಂದ್ರೆ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡು ಸಪರೇಟ್ ಮಾಡ್ಕೊಂಡು ಬಿಡೋಣ. ಅದಾದ ನಂತರ ನಾವು ಸಬ್ಬಕ್ಕಿಯನ್ನ ಹಾಲಲ್ಲಿ ಮಾಡ್ಕೊಳ್ಬಹುದು. ಸ್ವಲ್ಪ ತುಪ್ಪ ಕಾಯಲಿ. ಇವಾಗ ತುಪ್ಪ ಕಾದಿದೆ. ಇವಾಗ ನಾನಿಲ್ಲಿ ಗೋಡಂಬಿ ಮತ್ತೆ ದ್ರಾಕ್ಷಿಯನ್ನ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ತೀನಿ. ದ್ರಾಕ್ಷಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಒಂಥರ ಉಪ್ಪಿ ಬರೋ ತರ ಆಗಲಿ, ಅಷ್ಟನ್ನ ಆದ್ರೆ ಸಾಕು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಅಳತೆ ಬೇಕಾಗುತ್ತೋ ಅಷ್ಟೇನೆ ತಗೊಳ್ಬಹುದು, ಬಟ್ ಮೆಥಡ್ ಎಲ್ಲ ಸೇಮು. ಈ ರೀತಿಯಾಗಿ ಆಗಿರ್ಬೇಕಾಗತ್ತೆ, ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಫಸ್ಟಿಗೆ ತುಪ್ಪದಲ್ಲಿ ಹುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಇದೇ ತುಪ್ಪದಲ್ಲಿ ನಾನು ಸ್ವಲ್ಪ ಹಾಲನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಹಾಲನ್ನ ನಾವಿಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೂ ಸ್ವಲ್ಪ ಜಾಸ್ತಿ ಹಾಲನ್ನ ನಾವಿಲ್ಲಿ ಹಾಕೊಳ್ಳೋಣ, ಯಾಕಂದ್ರೆ ಬೇಗ ಗಟ್ಟಿಯಾಗೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ನೋಡಿ, ನಾನು ಅರ್ಧ ಗಂಟೆ ಮುಂಚೆನೆ ಈ ಸಬ್ಬಕ್ಕಿನ ನೆನೆ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಈ ರೀತಿಯಾಗಿರುವಂತಹ ಸಬ್ಬಕ್ಕಿಯನ್ನ ನಾವು ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಟೇಸ್ಟ್. ಬಟ್ ಬೇಸಿಗೆಗಂತೂ ತುಂಬಾನೇ ತಂಪಾಗುತ್ತೆ ಬಾಡಿಗೆ. ನೋಡಿ, ಈ ರೀತಿ ಒತ್ತಿ ನೋಡಿದ್ರೆ ಎಲ್ಲಾನು ಈ ರೀತಿಯಾಗಿ ಪಿಸರಾಗಬೇಕಾಗತ್ತೆ. ಸ್ವಲ್ಪ ಹಾಕಿದ್ರೆ ಇದು ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಅದಕ್ಕಾಗಿ ಸ್ವಲ್ಪನೇ ಹಾಕೊಳ್ಳಿ. ಇದು ಒಂದು 4 ರಿಂದ 5 ಜನಕ್ಕೆ ಆಗುವಷ್ಟು ಕ್ವಾಂಟಿಟಿ ಇದೆ. ನಾನು ಇಲ್ಲಿ ಕುದಿಯುವ ಹಾಲಿಗೆ ಇದನ್ನ ಹಾಕ್ತಾ ಇದ್ದೀನಿ. ಬ್ಯಾಡ ಅದ ಇನ್ನು ಅಷ್ಟು ಇದು ಮಾಡ್ತಾ ಅಷ್ಟು ಇದ್ರೊಳಗೆ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಕೈಯಾಡಿಸೋಣ. ಒಂದು 5 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಲಿ. ಫ್ಲೇಮ್ನ ಸ್ವಲ್ಪ ಲೋ ಇಟ್ಕೊಳ್ಳೋಣ. ಚೆನ್ನಾಗಿ ಕುದಿ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆಲ್ರೆಡಿ ಇದು ಕುದ್ದು ಬಂದ್ಬಿಟ್ಟಿರುತ್ತೆ, ಅದಕ್ಕಾಗಿ ಇನ್ನೊಂದು ಸ್ವಲ್ಪನೇ ಜಾಸ್ತಿ ಕುದಿಸ್ಕೊಂಡು ನೋಡಿ ಯಾವ ರೀತಿ ಬಬಲ್ಸ್ ತರ ಬಂದಿದೆ. ತುಂಬಾ ಚೆನ್ನಾಗಿ ಆಗ್ತದೆ ಟೇಸ್ಟ್. ಸಕ್ಕರೆನ ನಾವು ಫಸ್ಟಿಗೆ ಯಾವುದೇ ಕಾರಣಕ್ಕೂ ಹಾಕೊಳ್ಬಾರದು. ಅದಾದ ನಂತರ ನಾವಿಲ್ಲಿ ತಾನಾಗೆ ಕುದ್ದಿದೆ. ಇವಾಗ ಇದು ಸಪರೇಟ್ ಆಗಿದೆ. ನಮಗೆ ಬೇಕಿತ್ತಂದ್ರೆ ಸ್ವಲ್ಪ ಕೈನ ಒತ್ತಿ ನೋಡ್ಕೊಳ್ಬಹುದು. ಇವಾಗ ಇದಾಗಿದೆ. ಆಕ್ಚುಲಿ ನಾನು ಇವಾಗ ಬಂದ್ ಮಾಡ್ತೀನಿ. ಅದೇನು ಉರಿದಿಟ್ಕೊಂಡಿದ್ವಲ್ವಾ ಗೋಡಂಬಿ ಮತ್ತೆ ದ್ರಾಕ್ಷಿ, ಅದನ್ನು ನಾನು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ತುಪ್ಪವಂತೂ ಮೊದಲಿಗೆ ನಾವಿಲ್ಲಿ ಆ್ಯಡ್ ಮಾಡಿರೋದ್ರಿಂದ ಹಾಕ್ಬೇಕಾಗಿಲ್ಲ. ಜಿಗಿಟಾಗಿ ಬರಬಾರ್ದು ಅಂದ್ರೆ ಈ ರೀತಿಯಾಗಿ ಸಬ್ಬಕ್ಕಿ ಪಾಯಸವನ್ನ ಮಾಡ್ಕೊಳ್ಳಿ, ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ. ಇವಾಗೆಲ್ಲ ಆಗಿದೆ. ನಾನಿವಾಗ ಲಾಸ್ಟ್ ಅಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಕಪ್ಪಿನಷ್ಟು ಸಕ್ಕರೆನ ಹಾಕೊಳ್ಬೇಕಾಗತ್ತೆ. ಸ್ವಲ್ಪ ಸಿಹಿ ಮುಂದೆ ಇದ್ರೆ ಇದು ಟೇಸ್ಟ್ ಚೆನ್ನಾಗಿ ಬರೋದ್ರಿಂದ ಸ್ವಲ್ಪ ಜಾಸ್ತಿನೇ ನಾವು ಹಾಕೊಳ್ಬೇಕಾಗತ್ತೆ. ಯಾಕಂದ್ರೆ ಎಷ್ಟು ಸಕ್ಕರೆ ಹಾಕಿದ್ರು ಕೂಡ ಇದು ಸಕ್ಕರೆ ಹಿಡಿಯೋದಿಲ್ಲ, ಯಾಕಂದ್ರೆ ಹಾಲು ಹಾಕಿರ್ತೀವಿ, ಸಬ್ಬಕ್ಕಿನೂ ಕೂಡ ನೀರು ಹಿಡಿದಿರುತ್ತೆ ಅಲ್ವಾ. ಅದಕ್ಕಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂತು. ಫಸ್ಟ್ ಎಲ್ಲ ಉಬ್ಬಿರೋ ರೀತಿಯಾಗಿ ಬಂದಿತ್ತಲ್ವಾ, ಆ ರೀತಿಯಾಗಿ ಅದು ತಾನಾಗಿ ಕರಗೋಗ್ಬಿಡುತ್ತೆ. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ನಾನು ಸಕ್ಕರೆಯಲ್ಲೇ ಆ್ಯಡ್ ಮಾಡಿರೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮೊದಲಿಗೆ
ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳ್ಳಿ. ನನಗೆ ಸಕ್ಕರೆ ಸ್ವಲ್ಪ ಕಡಿಮೆ ಆಯಿತು ಅನಿಸ್ತು, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಹೇಳಿರೋ ಹಾಗೆ ಹಾಲು ಮತ್ತು ಸಬ್ಬಕ್ಕಿ ನೀರಲ್ಲಿ ನೆಂದಿರೋದ್ರಿಂದ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಸ್ವಲ್ಪ ಸ್ವೀಟ್ ಆದರೆ ಚೆನ್ನಾಗಿ ಅಲ್ವಾ, ಅದಕ್ಕಾಗಿ ನಾನು ಇಲ್ಲಿ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಸಕ್ಕರೆನ ನಾವು ಲಾಸ್ಟಲ್ಲಿ ಹಾಕಿದರೆ ಯಾವುದೇ ರೀತಿಯಾಗಿ ಎಷ್ಟೊತ್ತೇ ಇಟ್ಟರೂ ಕೂಡ ನಮಗೆ ಸಬ್ಬಕ್ಕಿ ಪಾಯಸ ಗಟ್ಟಿ ಆಗೋದಿಲ್ಲ. ಇದೇ ಇದರಲ್ಲಿ ಟಿಪ್ಸ್ ಬಂದುಬಿಟ್ಟು ನೀವು ಕೂಡ ಟ್ರೈ ಮಾಡ್ಕೊಳ್ಳಿ.